ನೋಡಿ ಇದೆ CB ಹತ್ರ ಇರುವಂಥ ರೈಲ್ವೆ ಕಾಮಗಾರಿಯ ಕೆಲಸ. ನೆಕ್ಸ್ಟ್ ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಹೋದರೆ ಜೋಗಿಹಳ್ಳಿ ಬರುತ್ತೆ, ಮತ್ತು ಅದರ ನಂತರ ಚಿಕ್ಕನಾಯಕನಹಳ್ಳಿ ಬರುತ್ತೆ, ಅದರ ನಂತರ ಶಿರಾ ಅಂದರೆ ಸ್ಟೇಷನ್ಗಳು, ಆಮೇಲೆ ತಾವರೆಕೆರೆ. ನೋಡಿ ತುಮಕೂರಿಂದ ಯಾವ್ಯಾವ ಹೊಸ ರೈಲ್ವೆ ಸ್ಟೇಷನ್ಗಳು ಆಗ್ತದವೆ ತುಮಕೂರನ್ನ ಸೇರ್ಕೊಂಡು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ನನ್ನ ಹೊಸ ರೈಲ್ವೆ ಕಾಮಗಾರಿಯ ಅಂಗಡಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನೋಡಿ ನಾನಿವಾಗ CBಗೆ ಬಂದೆ. CB ಅನ್ನೋ ಊರಿಗೆ ಇಲ್ಲಿ ಶ್ರೀ CB ನರಸಿಂಹಸ್ವಾಮಿ ದೇವಾಲಯ ಇದೆ ನೋಡಿ. ಇದೆ ಇದ್ರ ಒಳಗಡೆ ಹೋದರೆ, ಆ ಕಡೆ ಹೋದರೆ ನಮಗೆ ರೈಲ್ವೆ ಕಾಮಗಾರಿಯ ಜಾಗ ಸಿಗುತ್ತೆ, ಅಲ್ಲಿ ಕೇಳ್ಕೊಂಡು ಹೋಗೋಣ ಮುಂದೆ. ಮಳೆ ಮೋಡ ಆಗಿದೆ, ಜಿನುಗ್ತಿದೆ ಮಳೆ, ಸ್ವಲ್ಪ ಹನಿ ಉದುರ್ತಾ ಇದೆ. ನಾನು CBಯ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ಇದು ಹಳೇ ಪುರಾತನ ಕಾಲದ ದೇವಸ್ಥಾನ ಇದು. ಇಲ್ಲಿ ಒಂದು ಕಲ್ಯಾಣಿನೂ ಕೂಡ ಇದೆ. ಇದನ್ನು ಇವಾಗ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಟೈಮ್ ಇಲ್ಲ ನನಗೆ, ಯಾಕಂದರೆ ರೈಲ್ವೆ ವಿಡಿಯೋ ತೋರಿಸ್ಬೇಕಲ್ವ. ನಾನು ಮುಂದೆ ಇನ್ನೂ ತುಂಬಾ ಜರ್ನಿ ಮಾಡೋದಿದೆ, ಆದಷ್ಟು ತೋರಿಸ್ಬಿಡ್ತೀನಿ ಈ ವಿಡಿಯೋದಲ್ಲಿ. ಇಲ್ಲಿ ದೇವಸ್ಥಾನ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ನೋಡಿ ಇದೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಮತ್ತು ಯಾಕೆ ಕಲ್ಯಾಣ ಮಂಟಪನೂ ಕೂಡ ಇದೆ. ಇಲ್ಲಿ ಮದುವೆಗಳು, ಕಾರ್ಯಕ್ರಮಗಳು, ಸಮಾರಂಭಗಳು ನಡೀತವೆ ಇಲ್ಲ. ಇಲ್ಲಿ ನೋಡಿ ಅದು ದೇವಸ್ಥಾನ. ಇದು ಹಳೇ ದೇವಸ್ಥಾನ, ಆ್ಯಕ್ಚುಲಿ ಇದ್ರದಕ್ಕೆ ಇತಿಹಾಸನೇ ಇದೆ. CB ದೇವಸ್ಥಾನ ಅಂತ ಇಲ್ಲಿ ಹೆಸರುವಾಸಿ, ಅದನ್ನ ಹೇಳ್ತೀನಿ ಈ ವಿಡಿಯೋದಲ್ಲಿ. ನೋಡಿ ಅಲ್ಲಿ ದೊಡ್ಡ ಕಲ್ಯಾಣಿ ಇದೆ ನೋಡಿ, ನರಸಿಂಹಸ್ವಾಮಿ ದೇವಸ್ಥಾನದ ಕಲ್ಯಾಣಿ, ದೊಡ್ಡ ಕಲ್ಯಾಣಿ ಇದು. ಪುರಾತನ ಕಾಲದ ಕಲ್ಯಾಣಿ. ನೋಡಿದರೆ ನೋಡಿ ಎಷ್ಟು ಹಳೆಯದಾದ ಒಂದು ಕಲ್ಯಾಣಿ. ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿರುವ ಈ CB ನರಸಿಂಹಸ್ವಾಮಿ ದೇವಾಲಯವು ಅತ್ಯಂತ ಪ್ರಸಿದ್ಧ ಮತ್ತು ಐತಿಹಾಸಿಕ ಪವಿತ್ರ ಕ್ಷೇತ್ರವಾಗಿದೆ. ತುಮಕೂರಿನಿಂದ ಸರಿಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳವು CB ಚಕ್ರವರ್ತಿಯ ವಾನಪ್ರಸ್ಥ ಆಶ್ರಮವಾಗಿತ್ತು ಎಂದು ನಂಬಲಾಗಿದೆ. ಮೂಲತಃ ವ್ಯಾಪಾರಿಯೊಬ್ಬರು ಈ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ನರಸಿಂಹ ದೇವರು ಕನಸಿನಲ್ಲಿ ಕಂಡು ಇಲ್ಲಿ ಒಂದು ದೇವಸ್ಥಾನ ಕಟ್ಟುವಂತೆ ಆಜ್ಞಾಪಿಸುತ್ತಾರೆ. ನಂತರ ಅಲ್ಲೊಂದು ಚಿಕ್ಕ ಗುಡಿಯನ್ನು ಒಂದು ವ್ಯಾಪಾರಿ ಕಟ್ತಾನೆ. ನಂತರ 18ನೇ ಶತಮಾನದಲ್ಲಿ ಮೈಸೂರು ಸಂಸ್ಥಾನದ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿದ್ದ ದಿವಾನ್ ಕಚೇರಿ ಕೃಷ್ಣಪ್ಪನವರ ಪುತ್ರರು ಈ ವಿಶಾಲವಾದ ದೇವಾಲಯವನ್ನು ನಿರ್ಮಿಸಿದರು. ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾದ ಈ ದೇವಾಲಯವು ತನ್ನ ಸುಂದರ ವರ್ಣಚಿತ್ರಗಳಿಗೆ ಹೆಸರುವಾಸಿಯಾಗಿದೆ. ನೋಡಿ ನಾನಿವಾಗ ಬಂದೆ CB ಹತ್ರ ಇರುವಂತಹ ರೈಲ್ವೆ ಒಂದು ಕಾಮಗಾರಿಯ ಹೊಸ ರೈಲ್ವೆ ಕಾಮಗಾರಿಯ ಒಂದು ಜಾಗದ ಹತ್ರ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಲ್ಲ ಕ್ಲೀನಿಂಗು, ಲೆವೆಲಿಂಗ್ ಆಗ್ತಿದೆ, ಕ್ಲೀನಿಂಗ್ ಆಗಿದೆ, ಲೆವೆಲಿಂಗ್ ಆಗ್ತಿದೆ. ಇನ್ನೂ ಕೂಡ ತುಂಬಾ ಕೆಲಸ ಇದೆ ಈ ಒಂದು ಸ್ಥಳದಲ್ಲಿ, ಇನ್ನೂ ಕೂಡ ಯಾವುದೂ ಆಗಿಲ್ಲ. ನಾನು ತಿಮ್ಮರಾಜನಹಳ್ಳಿಯಿಂದ ಸುಮಾರು 10-12 ಕಿಲೋಮೀಟ್ರ್ ಇಲ್ಲಿಗೆ ಅಂದರೆ ಟ್ರಾವೆಲ್ ಮಾಡಿದ್ದೀನಿ. ಮೇ ಬಿ ಈ ಟ್ರ್ಯಾಕಲ್ಲಿ ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ಬೋದು, ಯಾಕಂದರೆ ನಾನು ಹೈವೇಯಿಂದ ಸುತ್ತರ್ಕೊಂಬಂದಿನಲ್ಲ, ಅದಕ್ಕೋಸ್ಕರ ಇಲ್ಲಿಗೆ 12 ಕಿಲೋಮೀಟ್ರ್ ಆಗಿದೆ. ಅಲ್ಲಿಂದ 12-13 ಕಿಲೋಮೀಟ್ರ್ ಲೆಕ್ಕಕ್ಕಾಗಿದೆ. ಅದರಿಂದ ಒಳಗಡೆ ಬಂದರೆ 10 ಕಿಲೋಮೀಟ್ರ್ ಆಗ್ಬೋದು ಇಲ್ಲಿಗೆ CBಗೆ, ಅಲ್ಲಿಂದ ತಿಮ್ಮರಾಜನಹಳ್ಳಿಯಿಂದ. ನೀವು ನೋಡ್ಬೋದು, ನಾನು ಈ ಕಡೆ ತೋರಿಸ್ತಿದ್ರೆ ನಿಮಗೆ. ಈ ಕಡೆ ಹೋದರೆ ತಿಮ್ಮರಾಜನಹಳ್ಳಿ, ಹಾಗೆ ಊರುಕೆರೆ ತುಮಕೂರು ಹೋಗುತ್ತೆ. ಮತ್ತು ಈ ಕಡೆ ಹೋದರೆ ನಿಮಗೆ ಶಿರಾ, ಹಾಗೆ ಹಿರಿಯೂರು, ಮತ್ತು ಚಿತ್ರದುರ್ಗ, ಹಾಗೆ ತೋಳುಣಸೆ, ದಾವಣಗೆರೆ. ಈ ಕಡೆ ಹೋದರೆ ಅಲ್ಲಿ ಸ್ವಲ್ಪ ಹೋಗಿ ನೋಡ್ಕೊಂಬಿಡೋಣ, ಯಾಕಂದರೆ ಇದೆಲ್ಲ ಫುಲ್ಲು ಫಾರೆಸ್ಟ್ ಏರಿಯಾ ಇದು. ಓಕೆ, ನನಗೆ ನಮ್ಮ ಸ್ನೇಹಿತರು ಶಿರಾ ರವಿ ಅವರು ಹೇಳಿದರು, ಅವರು ಇಲ್ಲಿ CBಯಲ್ಲಿ ಸಿಕ್ಕಾಪಟ್ಟೆ ಕಾಡು, ಒಂದು ಸ್ವಲ್ಪ ಅರಣ್ಯ ಪ್ರದೇಶ ಇದೆ, ಅಲ್ಲಿ ಪ್ರಾಣಿಗಳು ಹೆಚ್ಚು ಓಡಾಟ ಇರುತ್ತೆ, ಒಬ್ಬರೇ ಹೋಗಬೇಡಿ ಅಂತ ಹೇಳಿದರು. ಬಟ್ ನೋಡೋಣ, ಇಲ್ಲಿ ಸ್ವಲ್ಪ ಜನಗಳು ಎಲ್ಲರೂ ಇದ್ದಾರೆ, ಇಲ್ಲೆಲ್ಲ ಜನಗಳು ಓಡಾಡ್ತಾರೆ. ನಾನು ಅಷ್ಟು ಒಳಗಡೆ ಹೋಗಲ್ಲ, ಅಲ್ಲಿವರೆಗೂ ಹೋಗ್ಬಿಟ್ಟು ತೋರಿಸ್ತೀನಿ ನಾನು. ಬನ್ನಿ ನೋಡಿ, ಇದೆ CB ಹತ್ರ ಇರುವಂಥ ರೈಲ್ವೆ ಕಾಮಗಾರಿಯ ಕೆಲಸ. ಇನ್ನೂ ತುಂಬಾ ಇದೆ ಇಲ್ಲಿ ನೋಡಿ. ಈ ಬೆಟ್ಟನ ತುಂಬ ಕಡಿಬೇಕು, ಇನ್ನೂ ಕೂಡ ಕಡ್ದುಬಿಟ್ಟು ಆ ಲೆವೆಲಿಂಗ್ ಮಾಡಬೇಕು. ನೋಡಿ ಅಲ್ಲಿ ಇಂಜಿನಿಯರ್ಸು ಯಾರು ಇದ್ದಾರೆ, ಅಲ್ಲಿ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿದ್ದಾರೆ. ಅವ್ರೇನು ಮಾತಾಡೋಲ್ಲ, ನಾವು ನಮ್ಮ ಪಾಡಿಗೆ ನಾವು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಷ್ಟೇ. ನೋಡಿ ಇಲ್ಲೆಲ್ಲ ಈ ಬೆಟ್ಟನೆಲ್ಲ ಕಡಿಬೇಕಿನ್ನ ತುಂಬಾ ಕೆಲಸ ಇದೆ ಗುರು ಇಲ್ಲಿ. ನೋಡಿ ತಿಮ್ಮರಾಜನಹಳ್ಳಿ ಗಂಟ ಮಾತ್ರ ರೈಲ್ವೆ ಟ್ರ್ಯಾಕ್ ಆಗಿರೋದಷ್ಟೇ, ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಪೆಂಡಿಂಗ್ ಇದೆ. ಇಲ್ಲೇ ಸುಮಾರು ಕೆಲಸ ಇದೆ, ನೋಡ್ತಾ ಇದ್ದೀರಲ್ಲ ನೀವು. ನೋಡಿ ತುಂಬ ಸುಮಾರು ಕೆಲಸ ಇದೆ. ನೋಡಿ ಇಲ್ಲಿ ಲೆವೆಲಿಂಗ್ ಮಾಡಿದ್ದಾರೆ, ಈ ಲೆವೆಲಿಗೆ ಆ ಬೆಟ್ಟನ ಕಡಿಬೇಕಾಗುತ್ತೆ. ಇಲ್ಲಿ ಸುತ್ತಮುತ್ತಲೆಲ್ಲ ಇರೋದು CBಯ ಒಂದು ಅರಣ್ಯ ಪ್ರದೇಶ, ಆಗ ಹೊಲಗಳು. ಬಾಬಾ ನೋಡ್ರಿ, ಬೆಟ್ಟ ಗುಡ್ಡಗಳನ್ನ ಕಡ್ದುಬಿಟ್ಟು ಸಮತೋಲನ ಮಾಡಿಬಿಟ್ಟಿದ್ದಾರೆ. ಏನೇನು ಮಾಡಬೇಕು ಗೊತ್ತಿಲ್ಲ. ಇನ್ನು ತುಂಬಾ ಕೆಲಸ ಇದೆ ಇಲ್ಲಿ, ತುಂಬಾ ಕೆಲಸ ಇದೆ, ಅಷ್ಟು ಸುಲಭ ಇಲ್ಲ. ಓಕೆ, ಕಾಮಗಾರಿ ಅಷ್ಟು ಸುಲಭ ಇಲ್ಲ ಕಣ್ರಿ. ನೀವು ನೋಡೋ ಪ್ರಕಾರ
ನೀವೇ ಅಂದಾಜು ಮಾಡಿ ಯಾವಾಗ ಮುಗಿಬೋದು ಈ ಒಂದು ಕಾಮಗಾರಿ ಅಂತ ಹೇಳ್ಬಿಟ್ಟು. ಇಲ್ಲಿ ಒಬ್ರು ಬರ್ತಾರೆ, ಅವ್ರನ್ನ ಕೇಳೋಣ ಏನೇನು ಎಲ್ಲೆಲ್ಲೇ ಹೋಗುತ್ತೆ ಈ ರೂಟು, ಎಲ್ಲೆಲ್ಲಿ ಆಗಿದೆ ಕಾಮಗಾರಿ, ಏನೇನಾಗಿದೆ ಅಂತ ಕೇಳೋಣ. ನೋಡಿ CBಯ ಗುಡ್ಡಗಾಡು ಪ್ರದೇಶಗಳಲ್ಲಿ ನಾನು ಬಂದೆ. ಇಲ್ಲಿ ಲೋಕಲಿಸ್ಟ್ನ ಕೇಳಿದೆ. ಪಾಪ ಅವರು ನಾನು ತೋರಿಸ್ಬಾರ್ದು, ಯಾಕಂದರೆ ಯಾರು ಇಂಜಿನಿಯರ್ಸು ಮತ್ತು ಬೇರೆ ಯಾರಾದ್ರು ನೋಡಿದ್ರೆ ಅಂದರೆ ಕಾಂಟ್ರಾಕ್ಟ್ರು ಅವರ ಸಂಬಂಧಪಟ್ಟ ಸೂಪರ್ವೈಸರ್ಸ್ ಅವರೆಲ್ಲ ನೋಡಿದ್ರೆ ಮತ್ತೆ ಏನೋ ಹೇಳಿದೆ ಆಗೀಗ ಅಂತ ಹೇಳೋದು, ಬೈಯೋದು ಅವ್ರಿಗೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಅವ್ರ ವೀಡಿಯೋ ಮಾಡಲ್ಲ ಈಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರ ಹತ್ರ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊತೀನಿ. ಈಗ ನೋಡಿ, ಅಂದರೆ ಈ ಒಂದು ಕಾಮಗಾರಿ ಏನಿದೆ, ನಾನು ನೋಡಿ ಇಲ್ಲಿ ನಿಂತ್ಕೊಂಡಿದ್ದೀನಿ. ತಗ್ಗು ಅಂದರೆ ಏನಿದೆ, ಬೆಟ್ಟ ಗುಡ್ಡಗಳ ಪ್ರದೇಶ, ಇದೆಲ್ಲ ಕಾಡು, ಇದು ಒಂದು ಫಾರೆಸ್ಟ್ ಏರಿಯಾ, ಇದು CBಯ ಫಾರೆಸ್ಟ್ ಏರಿಯಾ. ಇದರಲ್ಲಿ ತುಂಬಾ ಇನ್ನು ಲೆವೆಲಿಂಗು ಇನ್ನೂ ಮಾಡೇ ಇಲ್ಲ. ಇದು ಇನ್ನೂ ಎಷ್ಟು ವರ್ಷಗಳಾಗುತ್ತೋ ಗೊತ್ತಿಲ್ಲ ಇದು ಈ ಲೆವೆಲಿಂಗ್ ಮಾಡೋಕ್ಕೆ ಇದಕ್ಕೆಲ್ಲ. ಯಾಕಂದರೆ ನೀವು ನೋಡ್ಬೋದು, ನಾನು ತೋರಿಸ್ತೀನಿ ಇದನ್ನು ಕ್ಲೀನಾಗಿ ಅಲ್ಲಿ ಹೋಗ್ಬಿಟ್ಟು ಮೇಲೆ ಹೋಗ್ಬಿಟ್ಟು. ಹಾಗೆ ಇದನ್ನು 3ನೇ ತಾರೀಕು ಸ್ವಲ್ಪ ಏನೋ ಕೆಲಸ ಮಾಡಿ ನಿಲ್ಲಿಸ್ಬಿಟ್ಟು ಇವಾಗ ಸುಮ್ಮನೆ ಬಂದ್ ಮಾಡಿದ್ರಂತೆ. 3ನೇ ತಾರೀಕಿಂದ ಸ್ವಲ್ಪ ಅಲ್ಲೆಲ್ಲ ಕೆಲಸ ಮಾಡ್ತಿದ್ರಂತೆ. ಆಮೇಲೆ ಇವಾಗ ನಿಲ್ಲಿಸಿ ಆರಾಮಾಗಿ ಇವಾಗ ಇದಾರಂತೆ, ಅವ್ರಿಗೇನು ಕೆಲಸ ಇಲ್ವಂತೆ. ಅಲ್ಲೇ ಟೆಂಟ್ ಹತ್ರನೇ ಇದಾರಂತೆ ಇವಾಗ. ಓಕೆ, ಮುಂದೆ ನೋಡೋಣ, ಹೋಗಿ ಬನ್ನಿ. ನೋಡಿ, ಇಲ್ಲಿ ಲೆವೆಲಿಂಗ್ ಮಾಡಿದ್ದಾರೆ. ಯಾಕಂದರೆ ಬೆಟ್ಟದ ಕೆಳಗಡೆ ಇದು, ಮತ್ತು ಇದು ಬೆಟ್ಟ ಮೇಲೆ ಹೋಗುತ್ತೆ. ನೋಡಿ, ಅದ ಒಂದು ರೈಲ್ವೆ ಸ್ಟೇಷನ್ ಥರ ಕಾಣುತ್ತೆ ಇದೆಲ್ಲ ಕೂಡ. ಇದೆಲ್ಲ ಬೆಟ್ಟ ಗುಡ್ಡಗಳ ಪ್ರದೇಶ. ನೋಡಿ, ಇದು ಕಾಡು ಮೇಡು, ಬೆಟ್ಟ ಗುಡ್ಡ, ಹಾಗೆ ಅಲ್ಲಲ್ಲಿ ಹೊಲಗಳು ಮಾಡ್ಕೊಂಡಿದ್ದಾರೆ. ಇಲ್ಲಿ ಹಳ್ಳಿ ಸೈಡ್ನವರು ಅಡಿಕೆ ತೋಟಗಳು ಇದ್ದಾವೆ. ಮತ್ತು ನೋಡಿ, ಅಲ್ಲಿಂದ ನೋಡ್ಬೋದು ನೀವು, ಇದು CB ಹತ್ರ ಇರುವಂತಹ ಹೊಸ ರೈಲ್ವೆ ಲೈನ್ ಇದು. ಇದು ನೋಡಿ, ಇಲ್ಲಿ ಲೆವೆಲ್ ಮಾಡಿದ್ದಾರೆ. ಇನ್ನು ತುಂಬಾ ಇದೆ ಕೆಲಸ. ನೋಡಿ, ಅಲ್ಲಿ ಒಂದು ಗುಡ್ಡ, ಅಲ್ಲಿ ಕೆಳಗಡೆ ಒಂದು ಏನಂತಾರೆ ಅದಕ್ಕೆ, ಹಳ್ಳ. ಅದು ಆ್ಯಕ್ಚುಲಿ ಅದು ಹಳ್ಳ ಅನಿಸುತ್ತೆ. ಅಲ್ಲಿಗೆ ಬ್ರಿಡ್ಜ್ ಮಾಡ್ತಾರೆ, ಅಲ್ಲಿ ನೀರು ಹೋಗಲಿಕ್ಕೆ. ಅದು ಬ್ರಿಡ್ಜ್ ಮಾಡಿಬಿಟ್ಟು ಇನ್ನು ಅದೆಲ್ಲ ಮಾಡಲಿಕ್ಕೆ ತುಂಬಾ ಟೈಮ್ ಇರುತ್ತೆ. ನೋಡಿ, ಅಲ್ಲಿ ಒಂದು ಬೆಟ್ಟ ಬಂದಿದೆ, ಅದನ್ನು ಕೂಡ ಲೆವೆಲಿಂಗ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಬೆಟ್ಟ ಬಂದಿದೆ, ಲೆವೆಲಿಂಗ್ ಮಾಡಬೇಕು. ಇದು ಒಂದು ದೊಡ್ಡ, ನೋಡಿ ಇಷ್ಟೊಂದು ದೊಡ್ಡ ಅಗಲವಾಗಿ ಅವರು ಲೆವೆಲಿಂಗ್ ಮಾಡಿದ್ದಾರೆ. ಇಲ್ಲಿ ಒಂಥರ ರೈಲ್ವೆ ಸ್ಟೇಷನ್ ಆಗುತ್ತೆ ಅನಿಸುತ್ತೆ, ಆ ಥರ ಕಾಣುತ್ತೆ. ಬಟ್ ಇಲ್ಲಿ ರೈಲ್ವೆ ಸ್ಟೇಷನ್ ಆಗೋಲ್ಲ. ಮುಂದೆ ಜೋಗಿಹಳ್ಳಿ ಅಂತ ಬರುತ್ತೆ. ಮುಂದೆ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಹೋದರೆ ಒಂದು ಜೋಗಿಹಳ್ಳಿ ಅಂತ ಬರುತ್ತೆ, ಅಲ್ಲಿ ರೈಲ್ವೆ ಸ್ಟೇಷನ್ ಆಗುತ್ತೆ. ಬಟ್ ಇಲ್ಲಿ ಈ ಕಾಮಗಾರಿ ಹಿಂಗೆ ನಡೆದಿದೆ ಅಂತಂದರೆ ಸೇಮ್ ಇದೇ ಥರ ಅಲ್ಲಿ ಇರುತ್ತೆ. ಯಾಕಂದರೆ ಇಲ್ಲಿ ರೈಲ್ವೆ ಟ್ರ್ಯಾಕು ಲಾಸ್ಟ್ ಅಂತಂದರೆ ತಿಮ್ಮರಾಜನಹಳ್ಳಿ ಲಾಸ್ಟು. ಅದಕ್ಕೋಸ್ಕರ ನೋಡಿ, ಅಲ್ಲಿ ಬೆಟ್ಟ ಗುಡ್ಡಗಳು ಕಾಣಿಸ್ತವೆ. ಇಲ್ಲೊಂದು 5 ಕಿಲೋಮೀಟ್ರ್ ಹೋದರೆ, ಇಲ್ಲಿಂದ 5 ಕಿಲೋಮೀಟ್ರಲ್ಲ, ಒಂದು 3-4 ಕಿಲೋಮೀಟ್ರ್ ಹೋಗುತ್ತೆ, ಜೋಗಿಹಳ್ಳಿ ಸಿಗುತ್ತೆ ಈ ಕಡೆಯಿಂದ. ನೋಡಿ, ತುಮಕೂರಿಂದ ಯಾವ್ಯಾವ ಹೊಸ ರೈಲ್ವೆ ಸ್ಟೇಷನ್ಗಳು ಆಗ್ತವೆ, ತುಮಕೂರನ್ನ ಸೇರಿಕೊಂಡು, ಜಂಕ್ಷನ್ ಸೇರಿಕೊಂಡು ತುಮಕೂರು, ಊರ್ಕೆರೆ, ತಿಮ್ಮರಾಜನಹಳ್ಳಿ, ಹಾಗೆ ಜೋಗಿಹಳ್ಳಿ, ಮತ್ತು ಚಿಕ್ಕನಾಯಕನಹಳ್ಳಿ, ಹಾಗೆ ಶಿರಾ ಮತ್ತು ತಾವರ್ಕೆರೆ ಅಂತ ಇರ್ಬೋದು. ಅಲ್ಲಿವರೆಗೆ ನಾನು ಶಿರಾವರ್ವರೆಗೆ ಹೇಳಿದೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಅಲ್ಲಿಂದ ಯಾವ್ಯಾವ ರೈಲ್ವೆ ಸ್ಟೇಷನ್ಗಳು ಆಗ್ತವೆ ಅಂತ ಹೇಳ್ತೀನಿ. ನಾನು ಹೋಗಿದ್ದೀನಿ CB ಹತ್ರ ಇರುವಂತಹ ಒಂದು ಹೊಸ ರೈಲ್ವೆ ಕಾಮಗಾರಿ ಆಗ್ತಕ್ಕಂಥ ಸ್ಥಳದಲ್ಲಿ. ನೋಡಿ, CBಯಲ್ಲಿ ನೋಡಿ ಅಂಕು. ಯಾಕಂದರೆ ಇಲ್ಲಿ ಬೆಟ್ಟ ಗುಡ್ಡಗಳು, ಹಾಗೆ ಹಳ್ಳ ಕೊಳ್ಳಗಳು ತುಂಬ ಇದೆ. ಅದಕ್ಕೋಸ್ಕರ ನೋಡಿ, ಇದನ್ನು ಲೆವೆಲಿಂಗ್ ಮಾಡೋದು ತುಂಬಾ ಕಷ್ಟ. ಯಾಕಂದರೆ ತುಂಬ ಈ ಬ್ರಿಡ್ಜ್ಗಳ ಕನ್ಸ್ಟ್ರಕ್ಷನ್ ಆಗಬೇಕಿಲ್ಲಿ. ಬ್ರಿಡ್ಜ್ಗಳು ತುಂಬ ಆಗಬೇಕು. ಬ್ರಿಡ್ಜ್ಗಳಾಗ್ಬಿಟ್ರೆ ಎಲ್ಲ ಕಾಮಗಾರಿಗಳು ಆಲ್ಮೋಸ್ಟ್ ಕಂಪ್ಲೀಟ್ ಆದಾಗೆ. ನೋಡಿ, ಇಲ್ಲಿ ಮುಂದೆ ಬಂದರೆ ನೋಡಿ, ಇದು ಫುಲ್ಲು ಕಾಮಗಾರಿ ಆಗಿದೆ ನೋಡಿ. ಇಲ್ಲಿ ಅಂದರೆ ಕಾಮಗಾರಿ ಅಂತಂದರೆ ಇದನ್ನ ಕ್ಲೀನಿಂಗ್ ಮಾಡಿದ್ದಾರೆ ಅಷ್ಟೇ. ಹಾಂ, ಇಲ್ಲಿ ನೋಡಿ, ಇಲ್ಲ ಕ್ಲೀನಿಂಗ್ ಮಾಡಿದ್ದಾರೆ ಇಲ್ಲಿ. ನೋಡಿ, ನಾನು CBಯ ದಟ್ಟ ಅರಣ್ಯದ ಒಳಗಡೆ ಇದ್ದೀನಿ. ನೀವು ನೋಡ್ತಿರ್ಬೋದು, ಆ ಒಂದು ಅರಣ್ಯದ ಒಳಗಡೆ ನಮ್ಮ ಹೊಸ ರೈಲ್ವೆ ಮಾರ್ಗ ಏನಿದೆ ಒಕ್ಕಿಬಿಟ್ಟಿದೆ. ಈ ಒಂದು ಮಿನಿ ಕಾಡು, ಅಂದರೆ ಕಿರು ಕಾಡು ಅಂತ ಹೇಳ್ಬೋದು. ಕಿರು ಕಾಡಿನ ರಾಜ ನಾನಲ್ಲ, ರವಿರಾಜ ನಾನು. ಓಕೆ, ಕಿರು ಕಾಡಿನ ರಾಜರು ಸಿಕ್ಕಾಪಟ್ಟೆ ಇದ್ದಾರೆ ಇಲ್ಲಿ. ಇಲ್ಲೆಲ್ಲ ಕರಡಿಗಳು, ಚಿರತೆಗಳು ಇದಾವಂತೆ ಇಲ್ಲೆಲ್ಲ. ಮತ್ತು ಹಂದಿಗಳು ಕಾಟ ಜಾಸ್ತಿ ಅಂತ ಇಲ್ಲಿಲ್ಲ. ಅಂದರೆ ನಮ್ಮ ಸ್ನೇಹಿತರು ಹೇಳಿದರು, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು, ನಾನು ಕಾಡಲ್ಲಿದ್ದೀನಿ. ಈ ಒಂದು CBಯ, ಅಂದರೆ CB ಹತ್ರ ಇರ್ತಕ್ಕಂಥ ನಮ್ಮ ಹೊಸ ರೈಲ್ವೆಯ ಒಂದು ರೈಲ್ವೆ ಮಾರ್ಗ ಇದು. ಇನ್ನು ಕ್ಲೀನಿಂಗ್ ನಡೀತಾ ಇದೆ. ತುಂಬಾ ಬೆಟ್ಟ ಗುಡ್ಡಗಳನ್ನೆಲ್ಲ ಕಡ್ಕೊಂಡು ಅದನ್ನೆಲ್ಲ ಯಪ್ಪ ನೋಡಿ. ಈಗ ಹಂತವಾಗಿ ಬರ್ತಾ ಏನು ಗೊತ್ತಾ, ಇಲ್ಲಿ ಎಲ್ಲ ಕೂಡ ಈ ಹಳ್ಳಗಳೇ ಕಾಣಿಸ್ತವೆ ಫುಲ್ಲು. ಇಲ್ಲೆಲ್ಲ ನೋಡ್ಬೋದು ನೀವು, ಇದೆಲ್ಲ ಹಳ್ಳಗಳು. ಹಿಂದೆಗಳು ನೋಡಿದ್ರೆ ಬರೀ ಹಳ್ಳ ಬರ್ತಾ ಇರ್ತವೆ.
ಅಲ್ಲಿ ಚಿಕ್ಕ ಚಿಕ್ಕ ಬ್ರಿಡ್ಜ್ಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಅದು ತುಂಬಾ ಕಷ್ಟ. ಅದು ಕಷ್ಟ ಅದು. ಮತ್ತು ಅದನ್ನೆಲ್ಲ ಕ್ಯೂರಿಂಗ್ ಮಾಡೋದು ಯಪ್ಪ ಅದೆಲ್ಲ ತುಂಬಾ ಲೇಟ್ ಆಗುತ್ತೆ ಅದೆಲ್ಲ. ನಾನು ನೋಡೋ ಪ್ರಕಾರ ಇದು ಆಲ್ಮೋಸ್ಟ್ 2030ಕ್ಕೆ ಆಗುತ್ತಾ ಇಲ್ಲ ಅಂತ ನನಗೂ ಕೂಡ ಡೌಟ್ ಇದೆ. ಯಾಕಂದರೆ ತುಂಬಾ ಕೆಲಸ ಇದೆ ಗುರು. ಇನ್ನು ಕೆಲವೊಂದು ಕಡೆ ಕೆಲಸನೇ ಸ್ಟಾರ್ಟೇ ಮಾಡಿಲ್ಲ. ಓಕೆ, ನೋಡ್ತಾಯಿದ್ರೆ ನೆಕ್ಸ್ಟು ಇವಾಗ ನೋಡಿ ಕಾಡಲ್ಲಿ ಹೋಗ್ತಾಯಿದ್ದೀನಿ ನಾನು. CB ಕಾಡಲ್ಲಿ ಹೈವೇಗೆ ಟಚ್ ಇದೆ ಇದು. ಹೈವೇಯಿಂದ ಕೇವಲ ಒಂದು 500ರಿಂದ 600 ಮೀಟ್ರ್ ಒಳಗಡೆ ಬಂದರೆ ನಿಮಗೆ ರೈಲ್ವೆ ಒಂದು ಕಾಮಗಾರಿಯ ಜಾಗ ಸಿಗುತ್ತೆ. ಬಟ್ ಇಲ್ಲಿ ರೈಲ್ವೆ ಸ್ಟೇಷನ್ ಆಗಲ್ಲ, ಬೇರೆ ಕಡೆ ಆಗುತ್ತೆ ಇದು. ನೋಡಿ ಇದು ಹೈವೇ. ಹಾಂ, ನಾನಿವಾಗ ಹೈವೇಗೆ ಬಂದೆ ಆ ರೋಡಿಂದ. ನೋಡಿ ಇಲ್ಲಿ ನೋಡಿ, ಕರ್ನಾಟಕ ಅರಣ್ಯ ಇಲಾಖೆ ಪ್ರಾದೇಶಿಕ ಅರಣ್ಯ ವಿಭಾಗ ತುಮಕೂರು. ಆ ಬೋರ್ಡಲ್ಲಿದ್ದಾವಲ್ಲ ಅವೆಲ್ಲ ಕೂಡ ಈ ಒಂದು ಕಾಡಲ್ಲಿದ್ದಾವೆ. ನನಗೆ ಹೆಂಗೋ ಕಾಣಿಸ್ಕೊಂಡಿಲ್ಲ ಯಾವೂ ಕೂಡ, ಅದೃಷ್ಟವಶ. ಅವು ಕಾಣಿಸ್ಕೊಂಡಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ನೋಡಿ ಇದು ತಾವರೆಕೆರೆ, ಇದು ಹೈವೇಲಿ ಬರುತ್ತೆ. ನೋಡಿ ಇಲ್ಲಿ ತಾವರೆಕೆರೆ, ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹೋಗಿ ನೋಡೋಣ. ಇದು ನಾನಿವಾಗ ಬಂದೆ ತಾವರೆಕೆರೆಯಿಂದ 1 ಕಿಲೋಮೀಟ್ರ್. ತಾವರೆಕೆರೆ ಗೊಲ್ರಟ್ಟಿ ಇದು. ಆ್ಯಕ್ಚುಲಿ ತಾವರೆಕೆರೆ ಗೊಲ್ರಟ್ಟಿ ಹತ್ರ ಈ ಒಂದು ರೂಟ್ ಹೋಗಿರೋದು. ತಾವರೆಕೆರೆಯಿಂದ ಒಳಗಡೆ 1 ಕಿಲೋಮೀಟ್ರ್ ಒಳಗಡೆ ಬರಬೇಕು ಒಂದು ಜಾಗ. ನೋಡಿ ಇದು ತಾವರೆಕೆರೆ ಗೊಲ್ರಟ್ಟಿ. ಇಲ್ಲಿ ನೋಡ್ಬೋದು ನೀವು. ಈ ತಾವರೆಕೆರೆ ಗೊಲ್ರಟ್ಟಿ ಹತ್ರನೇ ಈ ಒಂದು ರೈಲ್ವೆ ಮಾರ್ಗ ಏನಿದೆ ಕ್ಲೀನಿಂಗ್ ನಡೀತಾ ಇದೆ ಇನ್ನೂ ಕೂಡ. ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡಿದ್ದಾರೆ ಅಷ್ಟೇ. ಅದು ಯಾವ ಕಡೆ ಹೋಗುತ್ತೋ ಗೊತ್ತಿಲ್ಲ. ಈ ರೂಟಲ್ಲಿ ಅಂದರೆ ಈ ಥರ ತೋರಿಸ್ತಾ ಇದೆ ನೇರವಾಗಿ. ಇದು ಈ ಆ್ಯಂಗಲಲ್ಲಿ ತೋರಿಸ್ತಿದೆ. ಇದನ್ನು ನೋಡಿಬಿಟ್ರೆ ಹಿಂಗೆ ಸ್ಟ್ರೈಟಾಗಿ ಬಂದ್ಬಿಟ್ಟು ಹಿಂಗೆ ರೋಡ್ ಇಲ್ಲಿ ಕ್ರಾಸ್ ಮಾಡ್ಕೊಂಡು ಹೋಗ್ತದೆ. ಅಂದರೆ ಇಲ್ಲಿ ಮನೆಗಳೆಲ್ಲ ತೆಗಿಬೇಕಾಗುತ್ತೆ ಈ ಕಡೆಗೆಲ್ಲ. ಮತ್ತು ಹೆಂಗೆ ಮಾಡ್ತಾರಂತ ನನಗಂತೂ ಗೊತ್ತಿಲ್ಲ. ಇದಷ್ಟೇ ಕ್ಲೀನಿಂಗ್ ಮಾಡಿದ್ದಾರೆ ಇಲ್ಲಿ. ಈ ಮಾಹಿತಿಯ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.